ವಿಶ್ವವಿಖ್ಯಾತ ಹಂಪಿ ಅಂತ ಹೇಳಿದ್ರೆ ಅದೊಂದು ಐತಿಹಾಸಿಕ ಸ್ಥಳ ಇರುವಂಥದ್ದು. ಆದರೆ ಇವತ್ತು ಹಂಪಿಯ ಏನು ಸ್ಮಾರಕಗಳಿರುವಂಥದ್ದು. ಆದರೆ ಇವತ್ತು ಈ ಒಂದು ಹಂಪಿಗೆ ಸಾಕಷ್ಟು ದೇಶ ವಿದೇಶಗಳಿಂದ ಕೂಡ ಪ್ರವಾಸಿಗರು ಇಲ್ಲಿ ಸ್ಮಾರಕಗಳನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾವಿರುವಂಥದ್ದು ವಿಜಯ ವಿಠಲ ದೇವಸ್ಥಾನದ ಬಳಿ ಮುಂಭಾಗದಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ಈ ಒಂದು ಸ್ಮಾರಕ ವೀಕ್ಷಣೆ ಮಾಡಲಿಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಧೂಳಿನಿಂದ ಸ್ವಾಗತ ಕೋರುವಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಹಂಪಿ ಅಭಿವೃದ್ಧಿ ಅಧಿಕಾರ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಸೇರಿದಂತೆ ಇಲ್ಲಿ ಸ್ಮಾರಕಗಳ ರಕ್ಷಣೆಗೆ ಇವತ್ತು ಬೇರೆ ಬೇರೆ ವಾಹನಗಳಿಗೆ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಈ ಒಂದು ರಸ್ತೆ ನಿರ್ಮಾಣ ಮಾಡದೇ ಇರೋದ್ರಿಂದಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಧೂಳು ಹೆಚ್ಚಾಗಿ ಕಾಣ್ತೋದ್ರಿಂದ ಸ್ಮಾರಕಗಳಿಗೆಲ್ಲ ಒಂದು ಕಡೆ ಧಕ್ಕೆ ಆಗ್ತಾ ಇದೆ. ಹಾಗಾಗಿ ಇವರೇ ಒಂದು ತಮ್ಮ ನಿಯಮಗಳನ್ನು ತಾವೇ ಮುರಿಯುವಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂತಂದ್ರೆ ಡಂಬರೀಕರಣ ಮತ್ತು ಇನ್ನೊಂದು ಪರ್ಯಾಯ ವ್ಯವಸ್ಥೆವಾಗಿ ಇನ್ನೊಂದು ಬೇರೆ ರೀತಿಯಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದರೆ ಇವತ್ತು ಇವರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉದ್ದಟತನದಿಂದ ಇವತ್ತು ಇಲ್ಲಿಗೆ ಬರ್ತಕ್ಕಂಥ ಏನು ಪ್ರವಾಸಿಗರು ಅವರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ನಮ್ಮ ಹಂಪಿ ಅಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಿರುವಂಥದ್ದು. ಆದರೆ ಇನ್ನೊಂದು ಗಮನಿಸುವಂಥದ್ದು ಏನಂತ ಹೇಳಿದ್ರೆ ಇವತ್ತು ಇಲ್ಲಿ ಬಂದು ಹೋಗ್ತಕ್ಕಂಥ ಏನು ಪ್ರವಾಸಿಗರೇನಿದ್ದಾರೆ ಆದರೆ ಇವತ್ತು ಬೇರೆ ಬೇರೆ ದೇಶದಲ್ಲಿ ಹೋಗಿ ಇವತ್ತು ನಮ್ಮ ದೇಶದ ನಮ್ಮ ಹಂಪಿಯ ಒಂದು ಮಾನ ಮರ್ಯಾದೆಯನ್ನು ಹರಾಜಾಗುವಂಥ ಪರಿಸ್ಥಿತಿ ಇರುವಂಥದ್ದು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಈ ಒಂದು ರಸ್ತೆಯನ್ನು ಸರಿಪಡಿಸಿದಾಗ ಮಾತ್ರ ಇಲ್ಲಿ ಒಂದು ವ್ಯವಸ್ಥೆ ಆಗ್ತದೆ.